ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಇಶ್ಯೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಮೊದಲೆಲ್ಲ ಒಂದು ಅಟ್ಯಾಕ್, ಸೆಕೆಂಡ್ ಅಟ್ಯಾಕ್, ಥರ್ಡ್ ಅಟ್ಯಾಕ್ ಆ ತರ ಇರ್ತಾ ಇತ್ತು. ಬಟ್ ಇವಾಗ ಒಂದೇ ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಕೊಬ್ಬರಿ ಎಣ್ಣೆನೋ ತುಪ್ಪನೋ ತಿಂದು ಕೊಲೆಸ್ಟ್ರಾಲ್ ಹೆಚ್ಚಾಗಿ ಬ್ಲಾಕೇಜಸ್ ಉಂಟಾಗೋದಲ್ಲ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಇಶ್ಯೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕಂದ್ರೆ ಬ್ಲಾಕೇಜಸ್ ಉಂಟಾಗ್ತಿದೆ. ಮೊದಲೆಲ್ಲ ಒಂದು ಅಟ್ಯಾಕ್, ಸೆಕೆಂಡ್ ಅಟ್ಯಾಕ್, ಥರ್ಡ್ ಅಟ್ಯಾಕ್ ಆ ತರ ಇರ್ತಾ ಇತ್ತು. ಬಟ್ ಇವಾಗ ಒಂದೇ ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಒಂಥರ ಪ್ರೆಷರ್, ಸ್ಟ್ರೆಸ್ ಇದರಿಂದಾನೇ ಆಗುತ್ತೆ ವಿನಃ ಯಾವ್ದೋ ಒಂದು ಕೊಬ್ಬರಿ ಎಣ್ಣೆನೋ ತುಪ್ಪನೋ ತಿಂದು ಕೊಲೆಸ್ಟ್ರಾಲ್ ಹೆಚ್ಚಾಗಿ ಬ್ಲಾಕೇಜಸ್ ಉಂಟಾಗೋದಲ್ಲ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಓವರ್ ಸ್ಟ್ರೆಸ್ ಬರ್ಡನ್ ಆಗ್ತಾ ಇದ್ರೆ ಏನಾಗುತ್ತೆ, ನಿದ್ದೆ ಕಡಿಮೆ ಆಗೋದು ಅಥವಾ BP ರೈಸ್ ಆಗೋದು ಅಥವಾ ಹಾರ್ಟ್ ಇಶ್ಯೂಸ್ ಬರೋದು, ಎಲ್ಲದಕ್ಕೂ ಕಾರಣ ಮೂಲನೇ ಸ್ಟ್ರೆಸ್. ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಾಣಶಕ್ತಿ ಜಾಗೃತಿಲಿ ಅನಾಹತ ಚಕ್ರ, ಸೊ ಅದನ್ನ ಆಕ್ಟಿವೇಟ್ ಮಾಡ್ತಾ, ಮತ್ತೆ ಕೆಲವೊಂದು ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗ್ಲಿಕ್ಕೆ ಅಥವಾ ಕಾಮ್ ಡೌನ್ ಆಗ್ಲಿಕ್ಕೆ ಕೆಲವೊಂದು ಕಷಾಯಗಳ ಮೂಲಕ ಯಾವುದೇ ಇಶ್ಯೂ ಇದ್ರೂ ಸರಿ ಮಾಡ್ಕೋಬಹುದು. ಈವನ್ ಬ್ಲಾಕೇಜಸ್ ಅಂದ್ರೆ ಸ್ವಲ್ಪ ಎಷ್ಟಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಕಷಾಯಗಳನ್ನ ಕುಡಿತಾ ಹೋದಾಗ ಕೂಡ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ.